ಈಗ ನೆಕ್ಸ್ಟು ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅಂದರೆ fill in the blanks. Fill in the blanks in the following table given that A is the first term. A is the first term ಅಂತ ನಮಗೆ ಗೊತ್ತಿದೆ. ನೆಕ್ಸ್ಟು D ಕಾಮನ್ ಡಿಫ್ರೆನ್ಸ್ ಆ್ಯಂಡ್ AN ದ nth ಟರ್ಮ್ ಆಫ್ ದ ಎ ಅಂದರೆ ADN ಯಾವುದಾದ್ರೂ ಒಂದು ಬ್ಲ್ಯಾಂಕ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ಕಂಡುಹಿಡಿಬೇಕು. ಇದರಲ್ಲಿ ಫಸ್ಟ್ ಕ್ವಶನ್ನಲ್ಲಿ ನಾವು AN ಏನಿದೆ ಅಂತ ಬ್ಲ್ಯಾಂಕ್ ತುಂಬಬೇಕು. ಸೊ ಅದನ್ನು ಕಂಡುಹಿಡಿಬೇಕಂದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ. AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D ಅಂತ ಗೊತ್ತಿದೆ. ಸೊ ಇದರಲ್ಲಿ A ಏನಿದೆ 7 ಇದೆ. 7 ಪ್ಲಸ್ N ಏನಿದೆ 8 ಮೈನಸ್ 1 D ಏನಿದೆ 3 ಇದೆ. ಸೊ ADN ವ್ಯಾಲ್ಯೂ ಹಾಕಿದ್ಮೇಲೆ ನಮಗೆ AN ಸಿಗುತ್ತೆ. ಸೊ AN ಏನು 7 ಪ್ಲಸ್ 7 ಇಂಟು 3 7 ಪ್ಲಸ್ 7 3 21. ಸೊ AN ಏನಾಯಿತು 28. ಸೊ ಏನು ಬಂತು ನಮಗೆ ಆನ್ಸರ್ 28. ಸೊ ಅದನ್ನು ಇಲ್ಲಿ ಬರೆಯೋಣ 28. ಸೊ ನೆಕ್ಸ್ಟ್ ಕ್ವಶನ್ನಲ್ಲಿ A ಮೈನಸ್ 18 ಕೊಟ್ಟಿದ್ದಾರೆ, D ಬ್ಲ್ಯಾಂಕ್ ಕೊಟ್ಟಿದ್ದಾರೆ ಮತ್ತು N 10 ಕೊಟ್ಟಿದ್ದಾರೆ, AN 0 ಕೊಟ್ಟಿದ್ದಾರೆ. ಸೊ ಸೇಮ್ ಫಾರ್ಮುಲಾದಿಂದ AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D ಇಂದ ಮಾಡಬೇಕು. ಸೆಕೆಂಡ್ AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಟು D. ಸೊ ಏನಿದೆ AN ಏನಿದೆ 0 ಇದೆ. ಸೊ 0 ಆಗುತ್ತೆ. ಏನಿದೆ ಮೈನಸ್ 18 ಪ್ಲಸ್ N ಏನಿದೆ 10 ಮೈನಸ್ 1 D ಏನಿದೆ ಏನೂ ಇಲ್ಲ, ನಾವು ಕಂಡುಹಿಡಬೇಕು. D 0 ಈಸ್ ಈಕ್ವಲ್ ಟು ಮೈನಸ್ 18 ಪ್ಲಸ್ 9 ಇಂಟು D. ಸೊ ಈ ಮೈನಸ್ 18 ಈ ಕಡೆ ಬಂದರೆ ಪ್ಲಸ್ 18 ಆಗುತ್ತೆ. 9 ಇಂಟು D. ಸೊ D ಈಸ್ ಈಕ್ವಲ್ ಟು 18/9. ಸೊ D ಏನಾಗುತ್ತೆ 2 ಆಗುತ್ತೆ. ಸೊ D ಏನು ಬರೀಬೇಕು 2. ಸೊ ನೆಕ್ಸ್ಟ್ ಕ್ವಶನಲ್ಲಿ A ಕೊಟ್ಟಿಲ್ಲ, D ಕೊಟ್ಟಿದ್ದಾರೆ -3 ಮತ್ತು N 18 ಅಂತ ಕೊಟ್ಟಿದ್ದಾರೆ ಮತ್ತು AN -5 ಅಂತ ಕೊಟ್ಟಿದ್ದಾರೆ. ಸೊ ಈಗಲೂ ಅದೇ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಥರ್ಡ್ ಪ್ರಾಬ್ಲಮ್ AN ಈಸ್ ಈಕ್ವಲ್ ಟು A ಪ್ಲಸ್ N ಮೈನಸ್ 1 ಇಂಟು D. ಸೊ AN ಏನಿದೆ -5. A ಏನಿದೆ ಏನೂ ಕೊಟ್ಟಿಲ್ಲ, ಏನನ್ನು ನಾವು ಕಂಡುಹಿಡಿಬೇಕು. N ಏನಿದೆ 18 ಇದೆ, D ಏನಿದೆ -3. ಸೊ ಇದನ್ನು ಸಾಲ್ವ್ ಮಾಡಿದಾಗ -5 ಈಸ್ ಈಕ್ವಲ್ ಟು A ಪ್ಲಸ್ 17 ಇಂಟು -3 -5 ಈಸ್ ಈಕ್ವಲ್ ಟು A ಪ್ಲಸ್ 17 3 51 -51 ಪ್ಲಸ್ ಇಂಟು -51. ಸೊ ಇದು ಸಾಲ್ವ್ ಮಾಡಿದಾಗ A ಪ್ಲಸ್ ಇಂಟು -51. ಸೊ ಈಗ -5 ಈ -51 ಈ ಕಡೆ ಬಂದರೆ ಪ್ಲಸ್ 51. ಸೊ ಇದು ಪ್ಲಸ್ 51 -5 ಮಾಡಿದ್ರೆ 46 ಆಗುತ್ತೆ. ಸೊ ಏನಾಗುತ್ತೆ 46. ಸೊ ಏನು ಬರೀಬೋದು ನಾವು 46 ಅಂತ ಬರೀಬೋದು. ಈಗ ನೆಕ್ಸ್ಟು ಫೋರ್ತ್ ಕ್ವಶನಲ್ಲಿ A ಕೊಟ್ಟಿದ್ದಾರೆ, D ಕೊಟ್ಟಿದ್ದಾರೆ, N ಕೊಟ್ಟಿಲ್ಲ. ಸೊ ಇದನ್ನು AN ಈಸ್ ಈಕ್ವಲ್ ಟು ಫೋರ್ತ್ ಪ್ರಾಬ್ಲಮ್ A ಪ್ಲಸ್ N ಮೈನಸ್ 1 ಇಂಟು D. ಸೊ ಇಲ್ಲಿ ಫೋರ್ತ್ ಪ್ರಾಬ್ಲಮ್ನಲ್ಲಿ AN 3.6. A ಏನಿದೆ -18.9 ಪ್ಲಸ್ N ಕೊಟ್ಟಿಲ್ಲ. ಸೊ N ಆ್ಯಸ್ ಇಟ್ ಈಸ್ ಇಡು. D ಏನಿದೆ 2.5. ಸೊ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ N ಸಿಗುತ್ತೆ.
3.6 is equal to minus 18.9 plus 2.5 into n, 2.5 n, 2.5 into minus 1 minus 2.5. So ಇದು 3.6 minus 18.9 minus 2.5 ಮಾಡಿದಾಗ 18.9 2.5 4 1 ಸೊ 21.4 ಬರುತ್ತೆ minus 21.4 minus 21.4 plus 2.5 n. ಸೊ ಈ minus 21.4 ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಪ್ಲಸ್ 21.4 equal to 2.5 n. ಸೊ 21.4 ಪ್ಲಸ್ 3.6 ಏನಾಗುತ್ತೆ ಅಂದರೆ 0 1 5 ಸೊ 25 ಆಗುತ್ತೆ. ಸೊ 2.5 n is equal to 25. ಸೊ n is equal to 25 by 2.5 ಆಗುತ್ತೆ. ಈ ಪಾಯಿಂಟ್ನ ಮೇಲೆ ಹೋದರೆ ಈ ಪಾಯಿಂಟ್ನ ಮೇಲೆ ತೊಗೊಂಡ್ರೆ ಇದೇನಾಗುತ್ತೆ 250 by 25 ಆಗುತ್ತೆ. 25 10. ಸೊ n ಏನಾಗುತ್ತೆ 10 ಆಗುತ್ತೆ.